ಎಲ್ಲರೂ ಲಕ್ಷ್ಕೊಡ್ರೆ ಲಕ್ಷ ಕೊಡ್ಬೇಕಂತ ಆಗಲಿ. ಇವತ್ತಿನಿಂದ ಗಂಡನ ದೇವರನ್ನು ಅಂತ ಧರ್ಮ ಕಾಯ್ಕೊಂಡು ಎದ್ದು ಕೂಡಲೇ ಅವನ ಕಾಲಿಗೆ ನಮಸ್ಕಾರ ಮಾಡಿ, ಇವತ್ತಿನಿಂದ ಔಷಧ ಗುಳಿಗೆ ಎಣ್ಣೆ ಇಂಜೆಕ್ಷನ್ ಚೆಕ್ ಮಾಡಿಸುವುದು ಬಿಟ್ಟು ನನ್ನ ಪರೀಕ್ಷೆಗಳಿಗೆ ಪಾಸ್ ಆದವರಿಗೆ 1 ಪಟ್ಟು ಆದರೂ ಕೊಡ್ತೀನಿ, 2 ಪಟ್ಟು ಆದರೂ ಕೊಡ್ತೀನಿ. ಕೊಡಿ ಅವ್ರಿಗೆ ಇದೆ ನಿಮಗೆ ಹೆಂಗೆ ತರ್ಬೇಕು ಕುಂತಾಗ ಆಸ್ಕಾರ ಹೇಳ್ತಾನೆ ಕೇಳ್ಕೊಂಡು ನಿಮ್ಮ ಕ್ಲಾಸ್ ಯಾಕಂದ್ರೆ ಏನು ಹೇಳ್ತಾರೆ ತಿಳ್ಕೊಂಡು ಹೋಗ್ಬೋದು. ನೆಲ ಕುಣಿಸ್ತಾರ ನಡೆ ಮತ್ತು ಮಗ್ಲ ಹೊರಬರ್ರಿ. ಕೈಕದಾಗ ಏನು ಹೇಳ್ತಾರೆ ಕೇಳ್ಕೊಂಡು ಹೇಳ್ರಿ. ನನ್ನ ಹೆಸರು ಹೇಳಿ, ನನ್ನ ಹೆಸರು ಹೇಳಿ. ದುಡ್ಡು ಇಸ್ಕೊಂಡವ್ರಿಗೆ ದುಡ್ಡು ತಿನ್ನೋರಿಗೆ ಯಾವ ಶಿಕ್ಷೆ ಕೊಡ್ಲಿಕ್ಕೆ? ಏನು ನೀನು ಅದನ್ನು ಮಾಡಬಾರ್ದು. ಮಾಡ್ತಾರ ಅದನ್ನು ನೀನು ಹೆಂಗೆ ಮಾಡ್ತೀವಿ ಮಾಡು. ನಾವು ಇಂಥದ್ದು ಕೊಡೋದು ನಾವು ಹೇಳಕ್ಕೆ ಬರೋದಿಲ್ಲ. ಇನ್ಮೇಲೆ ಅದನ್ನು ಶುರು ಮಾಡ್ಬೇಕಂತ ಮಾಡೀನಿ. ಮಾಡು ನಿನ್ನ ಹೆಸರು ಹೇಳಿ ದುಡ್ಡು ತಿನ್ನೋರ್ನ ಮಾಡು. ಯಾರು ಬೇಡ ನನ್ನ ಹೆಸರು ಭಾಳ ಕೆಡ್ಸಕತ್ತ. ಮಾಡು ಏನು ಮಾಡ್ತೀವಿ ಮಾಡು. ಆದ್ರೆ ಹೆಬ್ಬಳ್ಳಿ ಅದು ನಿರಪರಾಧಿ. ನಿರಪರಾಧನ ಅದು ಜಗತ್ತಕ್ಕೂ ಗೊತ್ತಾಗತ್ತೈತಿ, ನಿಮಗೂ ಗೊತ್ತಾಗೈತಿ. ಆದ್ರೆ ಹೆಬ್ಬಳ್ಳಿ ಅದನ್ನ ಹೆಸರು ಹೇಳಿ ಮೋಸ ಮಾಡೋರಿಗೆ ಯಾವ ಶಿಕ್ಷೆ ಕೊಡ್ರಿ? ಏನು ನಿನ್ನ ಮನಸ್ಸಿಗೆ ಬಂದದ್ದು ಕೊಡು, ಇಂಥದ್ದು ಕೊಡು ಅಂತ ನಮ್ಗೆ ಹೇಳಕ್ ಆಗೋದಿಲ್ಲ. ನಿನ್ನ ಮನುಷ್ಯ ಬಂದದ್ದು ಕೊಡ ಅಂತ ನೀ ಹಚ್ಕೊಂಡ್ಬಿಡು ಪ್ರಸಾದ್. ನಾನೇ ಯಾಕೆ ಹಚ್ಕೋಬೇಕು? ಅಲ್ಲಿ ನಿಂತು ಹಿರಿಯರು ಎತ್ಕೊಂತಾರ. ನಾವು ಬೇಡ ಅನ್ನೋದಿಲ್ಲ. ನಿನ್ನ ಹೆಸರು ಹೇಳಿ, ನಿನ್ನ ಹೆಸರು ದುರುಪಯೋಗ ಮಾಡೋರಿಗೆ ಶಿಕ್ಷೆ ಆಗಬೇಕ. ಮತ್ತೆ ನಿನ್ನ ಹೆಸರು ಹೇಳಿ ರೊಕ್ಕ ನಾನು ತಂದಿಗೆ ಹುಟ್ಟಿಲ್ಲವ ಅಂತ ನನ್ನ ಅಭಿಪ್ರಾಯ. ನೋಡ್ರಿಯ, ನಾಳೆ ಅಮಾವಾಸ್ಯೆಯಿಂದ ಅದು ಶುರುವಾಗುತ್ತೆ. ಆ ಕೇಸನ್ನು ಹಿಡಿತೀನಿ, ಅಮಾವಾಸ್ಯೆ ದಿವಸ ನೋಡ್ತೀನಿ. ನಿನ್ನ ಮನ್ಸಿಗೆ ಬಂದಾಗ ಮಾಡು. ದುಡ್ಡು ತಿನ್ನೋರಿಗೆ ಮಾತ್ರ ಪನಿಷ್ಮೆಂಟ್ ಕೊಡ, ನಮ್ಗೆ ತಕರಾರಿಲ್ಲ. ನನ್ನ ಹೆಸರು ಕೆಡಬಾರ್ದು. ಅಲ್ಲ, ಈಗ ದುಡ್ಡು ತಿನ್ನಕತ್ತಿದ್ದಕ್ಕೆ ಹೆಸರು ಕೆಡತೈತೆ. ನೀ ನಿರಪರಾಧಿ ಖರೆ, ಆದ್ರೆ ನಾವು ಕೆಡಿಸ್ತೀವಲ್ಲ. ಅವ್ರು ಯಾರೋ ಇರಲಿ, ಹೊರಗಿನವ್ರು ಇರಲಿ, ಮಣ್ಣನವ್ರು ಇರಲಿ, ಯಾವ ಹಳ್ಳಿಯವರು ಇರಲಿ, ಶಹರದವರು ಇರಲಿ, ನೋಡ್ತೀರಿ ನನ್ನ ಆಟ. ನಾಳೆ ಅಮಾವಾಸ್ಯೆಗೆ ಹುಡುಕ್ತೀನಿ ಒಂದು ಕೇಸ, ಆಮೇಲೆ ಶುರು ಮಾಡ್ತೀನಿ ಈ ವರ್ಷ. ಮಾಡು ದುಡ್ಡು ತಿನ್ನೋರಿಗೆ ಮಾಡು. ನೋಡಿ ಗುಡ್ರಿಯ,
ಕೊಟ್ಟದ್ದು ಹೊಳದ್ದಿಲ್ಲ ಹಬ್ಬ ಅಂತ ಬಂದರು ನೋಡ್ರಿ ಕೊಟ್ಟದ್ದು ಹೊಳತ್ತಿಲ್ಲ ಅಂತ ಕೇಳಕ್ ಬಂದವ್ರು ಯಾರಿದ್ರು ಬರ್ರಿ. ಕೊಟ್ಟದ್ದು ಹೊಳ್ಳತ್ತಲ್ಲ ಅಂತ ಕೇಳಕ್ ಬಂದವ್ರು ಯಾರೇ ಬರ್ರಿ. ಬರೋಣ ಅದೇ. ಸರಿ ಸರಿ ಅಲ್ಲ, ಸರಿ ಒಬ್ಬನೇ. ನಾವು ಬರ್ಬೇಕ ಏನು ಹೇಳಮ್ಮ ರೊಕ್ಕ ಕೊಟ್ರಿ ಬಡ್ಡಿ ಹಂಗ ಎಲ್ಲರಿಗೆ ಗೊತ್ತಾಗಂತ ತೋರ್ಸಿದ್ನಪ್ಪ ಈ ಕೇಸ್. ರೊಕ್ಕ ಕೊಟ್ರ ಅಂತ ನೋಡ್ಕೊಂಡು ಆಗ ಒಂದು ಅಡ್ಮಿನಿಸ್ಟ್ರೇಷನ್ ಕೊಟ್ಟ ಬಡ್ಡಿ ಹಂಗೆ ಸಾಲ ಕೊಡ್ರಿ ಏನು ಕೊಡಬೇಡ ಅಂತ ಹೇಳಿ ಕೊಟ್ಟದ್ದು ರಗಡ ಕೊಡೋದು ಮಾತಾಡಿ ಕೊಡ್ತಾರೆ. ನೋಡಿ ಆ ಮಾವು